ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಇಂದಿನ ನಮ್ಮ ವಿಡಿಯೋದಲ್ಲಿ ಯುಗಾದಿ ಹಬ್ಬದ ಬಗ್ಗೆ ತಿಳಿಯೋಣ. ಯುಗಾದಿ ಎಂಬ ಪದವು 2 ಸಂಸ್ಕೃತ ಪದಗಳಿಂದ ಬಂದಿದೆ. ಯುಗ ಎಂದರೆ ಒಂದು ಯುಗ ಮತ್ತು ಆದಿ ಎಂದರೆ ಆರಂಭ. ಯುಗಾದಿ ಎಂದರೆ ಹೊಸ ಯುಗದ ಆರಂಭ. ಯುಗಾದಿಯ ಹೊಸ ವರ್ಷದ ಮೊದಲ ದಿನವು ಭರವಸೆ, ಬೆಳಕು, ಸಂತೋಷವನ್ನು ಸಂಕೇತಿಸುತ್ತದೆ. ವಸಂತ ಕಾಲದ ಬೆಚ್ಚಗಿನ ಹವಾಮಾನವು ಪ್ರಾರಂಭವಾಗಿ ಹಗಲುಗಳು ದೀರ್ಘವಾಗುತ್ತಿದ್ದಂತೆ ರಾತ್ರಿಗಳು ಕಡಿಮೆಯಾಗುತ್ತವೆ. ಯುಗಾದಿ ಹೊಸ ಆರಂಭಕ್ಕೆ ಸಕಾಲ. ಈ ಹಬ್ಬವು ಒಬ್ಬರ ಜೀವನದಲ್ಲಿ ಸಮೃದ್ಧಿಯನ್ನು ಪ್ರೇರೇಪಿಸುತ್ತದೆ ಮತ್ತು ಪ್ರಾರ್ಥನೆಗಳು, ತಾಜಾ ಶಕ್ತಿ, ಭಕ್ಷ್ಯಗಳು ಮತ್ತು ಹಬ್ಬದ ಉತ್ಸಾಹದಿಂದ ಸ್ವಾಗತಿಸಲ್ಪಡುತ್ತದೆ. ಹಿಂದೂ ಗ್ರಂಥಗಳು ಕಾಲವನ್ನು ಚಕ್ರೀಯ ಎಂದು ವಿವರಿಸುತ್ತವೆ. ಧರ್ಮ ಗ್ರಂಥಗಳ ಪ್ರಕಾರ ಕಾಲವನ್ನು 4 ಯುಗಗಳಾಗಿ ವಿಂಗಡಿಸಲಾಗಿದೆ: ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ ಮತ್ತು ಕಲಿಯುಗ. ಕೃಷ್ಣನು ಭೂಮಿಯ ಮೇಲೆ ತನ್ನ ಸಮಯವನ್ನು ಕೊನೆಗೊಳಿಸಿದಾಗ ಕಲಿಯುಗ ಅಧಿಕೃತವಾಗಿ ಪ್ರಾರಂಭವಾದ ದಿನವೆಂದು ಯುಗಾದಿಯನ್ನು ಗುರುತಿಸಲಾಗಿದೆ. ಬ್ರಹ್ಮದೇವರು ವಿಶ್ವವನ್ನು ಸೃಷ್ಟಿಸಿದಾಗ ಸೃಷ್ಟಿಯಲ್ಲಿ ಬೇರೆ ಯಾರನ್ನೂ ನೋಡಲು ಸಾಧ್ಯವಾಗಲಿಲ್ಲ. ತಾನು ಯಾರು, ತನ್ನ ಮೂಲ ಮತ್ತು ಉದ್ದೇಶದಿಂದ ಬೆರಗಾಗಿ ಎಲ್ಲಾ ದಿಕ್ಕುಗಳಲ್ಲಿಯೂ ಹುಡುಕಲು ಪ್ರಾರಂಭಿಸಿದನು. ಅವನು ಎಲ್ಲಾ ಕಡೆ ಹುಡುಕಿದನು, ಆದರೆ ತನ್ನ ಕಾರಣವನ್ನು ಕಂಡುಕೊಳ್ಳಲು ವಿಫಲನಾದನು. ನಂತರ ಅವನು ತನ್ನ ಇಂದ್ರಿಯಗಳನ್ನು ಒಳಮುಖವಾಗಿ ತಿರುಗಿಸಲು ನಿರ್ಧರಿಸಿದನು ಮತ್ತು ಆಳವಾದ ಧ್ಯಾನಕ್ಕೆ ಹೋದನು. ಅವನ ದೈವಿಕ ಮೂಲವು ಸರಿಯಾದ ಸಮಯದಲ್ಲಿ ಬಹಿರಂಗವಾಯಿತು ಮತ್ತು ಅವನ ನಿಜವಾದ ಉದ್ದೇಶ ವಿಶ್ವವನ್ನು ಸೃಷ್ಟಿಸುವುದು ಎಂದು ಅವನು ಅರ್ಥ ಮಾಡಿಕೊಂಡನು. ಭಾರತೀಯ ಶ್ರೇಷ್ಠ ಮಹಾಕಾವ್ಯಗಳಲ್ಲಿ ಒಂದಾದ ರಾಮಾಯಣ, ಇದು ವಿಷ್ಣುವಿನ ಅವತಾರವಾದ ರಾಜ ರಾಮನ ಕಥೆಯನ್ನು ನಿರೂಪಿಸುತ್ತದೆ. ಇಬ್ಬರು ಸಹೋದರರಲ್ಲಿ ಹಿರಿಯವನಾಗಿದ್ದ ರಾಮನು ಅಯೋಧ್ಯೆಯ ರಾಜ್ಯವನ್ನು ಆನುವಂಶಿಕವಾಗಿ ಪಡೆಯಬೇಕಾಗಿತ್ತು. ಆದರೆ ಅವನ ಮಲತಾಯಿ ಕೈಕೇಯಿ ತನ್ನ ಮಗ ಭರತನು ಸಿಂಹಾಸನಕ್ಕೆ ಉತ್ತರಾಧಿಕಾರಿಯಾಗುವುದನ್ನು ಖಚಿತಪಡಿಸಿಕೊಳ್ಳಲು ರಾಮನನ್ನು 14 ವರ್ಷಗಳ ಕಾಲ ಗಡೀಪಾರು ಮಾಡಿದಳು. ಹಲವಾರು ಕಷ್ಟಗಳನ್ನು ಸಹಿಸಿಕೊಂಡು ತನ್ನ ಪತ್ನಿ ಸೀತೆಯನ್ನು ಲಂಕೆಗೆ ಅಪಹರಿಸಿದ್ದ ರಾಕ್ಷಸ ರಾಜ ರಾವಣನನ್ನು ಕೊಂದ ನಂತರ ರಾಮನು ಅವನ ತಮ್ಮ ಲಕ್ಷ್ಮಣ ಮತ್ತು ಪತ್ನಿ ಸೀತೆಯೊಂದಿಗೆ 14 ವರ್ಷಗಳ ಕಾಲ ವನವಾಸವನ್ನು ಪೂರ್ಣಗೊಳಿಸಿ ವಿಜಯಶಾಲಿಯಾಗಿ ಅಯೋಧ್ಯೆಗೆ ಮರಳಿದನು. ನಂತರ ರಾಮನು ರಾಜನಾದನು. ಆದ್ದರಿಂದ ಯುಗಾದಿ ಹಬ್ಬವನ್ನು ರಾಮನಿಗೆ ಅಧಿಕೃತವಾಗಿ ರಾಜನಾಗಿ ಪಟ್ಟಾಭಿಷೇಕ ಮಾಡಿದ ದಿನವೆಂದು ಗೌರವಿಸಲಾಗುತ್ತದೆ. ಯುಗಾದಿಯ ಹೊಸ ವರ್ಷವು ಹೊಸ ಆರಂಭಗಳನ್ನು ಸೂಚಿಸುತ್ತದೆ. ಇದು ಚಿಂತನೆ ನಡೆಸುವ, ನಿಧಾನಗೊಳಿಸುವ, ಮರುಬದ್ಧರಾಗುವ ಮತ್ತು ನಮ್ಮನ್ನು ನಾವು ಮತ್ತೆ ಸಂಪರ್ಕಿಸುವ ಸಮಯ. ಈ ಹಬ್ಬವು ನಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ನೆಲೆಸಿರುವ ದೈವಿಕತೆಯೊಂದಿಗೆ ಸಂಪರ್ಕ ಸಾಧಿಸಲು ಕಲಿಸುತ್ತದೆ ಮತ್ತು ನಮ್ಮ ಜೀವನದಲ್ಲಿ ಪ್ರಗತಿ ಸಾಧಿಸಲು ಅಂತಃಪ್ರಜ್ಞೆಯನ್ನು ಒದಗಿಸುತ್ತದೆ. ಹಾಗೆಯೇ ವಸಂತ ಋತುವು ಯುಗಾದಿಗೆ ಒಂದು ಸುಂದರ ರೂಪಕವಾಗಿದೆ. ತಾಜಾ ಎಲೆಗಳು ಮೊಳಕೆ ಒಡೆಯುತ್ತಿದ್ದಂತೆ ಪ್ರಕೃತಿ ತನ್ನ ವರ್ಣಮಯ ಉತ್ತುಂಗದಲ್ಲಿದ್ದು ಹೊಸತನದ ಭರವಸೆ ನೀಡುತ್ತದೆ. ಈ ತರಹದ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ.